ಕೋಟಿ ಕೋಟಿ ಬೆಲೆ ಬಾಳೋ ಜಾಗ ಖಾಸಗಿಯವರ ಪಾಲಾಯ್ತಾ? ಸರ್ಕಾರಿ ಜಾಗವನ್ನ ಕಬಳಿಸ್ಬಿಟ್ರ ಖಾಸಗಿ ವ್ಯಕ್ತಿಗಳು? ಈ ಖಾಸಗಿ ವ್ಯಕ್ತಿಗಳಿಗೆ ಅಧಿಕಾರಿಗಳ ಸಾಥ್ ಕೊಟ್ರ ಅಂತ. ಒಟ್ಟು 24 ಎಕರೆ 37 ಗುಂಟೆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಂಡ್ರ. ಸರ್ವೆ ನಂಬರ್ 47 ಪಂತ್ರಪಾಳ್ಯ ನಾಯಂಡಹಳ್ಳಿ ಬಳಿ ಇರೋ ಜಾಗ ಇದು. ಈ ಹಿಂದೆ 2016ರಲ್ಲಿ ಸರ್ಕಾರ ಒತ್ತುವರಿಯಾಗಿದ್ದಂಥ ಜಾಗವನ್ನ ತೆರವು ಮಾಡಿತ್ತು. ಈಗ ಮತ್ತದೇ ಜಾಗಕ್ಕೆ ಖಾಸಗಿ ವ್ಯಕ್ತಿಗಳಿಂದ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ. ಲೋಕಾಯುಕ್ತ ಜಿಬಿಎಗೆ ರಾಮಣ್ಣ ಅನ್ನೋರು ದೂರು ಸಲ್ಲಿಕೆ ಮಾಡಿದ್ದಾರೆ. 2021ರಲ್ಲೇ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆ ಮಾಡಿದ್ರು ರಾಮಣ್ಣ. ಕೋಟಿ ಕೋಟಿ ಬೆಲೆ ಬಾಳುವಂಥ ಜಾಗ ಖಾಸಗಿಯವರ ಪಾಲಾಯ್ತಾ? ಇದರಲ್ಲಿ ಅಧಿಕಾರಿಗಳೇ ಶಾಮೀಲಾಗಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. 2016ರಲ್ಲೇ ಅದು ಒತ್ತುವರಿ ಜಾಗ ಅಂತ ಹೇಳಿ ಅದನ್ನ ತೆರವು ಮಾಡಿದ್ಮೇಲೆ ಪುನಃ 2021ಕ್ಕೆ ಯಾರೋ ಬಂದು ಕಾಂಪೌಂಡ್ ಹಾಕೊಳ್ತಾರೆ ಅಂತಂದ್ರೆ ಅದು ಹೇಗೆ ಸರ್ಕಾರಿ ಜಾಗ ಖಾಸಗಿಯವರ ಪಾಲಾಗೋದಕ್ಕೆ ಹೇಗೆ ಸಾಧ್ಯ? ಅದು ಸರ್, ಇದು 2016ರಲ್ಲಿ ಕೋರ್ಟೇ ಕೂಡ ಇವರಿಗೆ ಆರ್ಡರ್ಸ್ ಮಾಡಿದ್ದಾರೆ. ಕೋರ್ಟ್ ಮುಖಾಂತರ ಏನಂತ ಹೇಳಿದ್ರೆ 2016ರಲ್ಲಿ ಸರ್ಕಾರ ಇದನ್ನ ಹಿಡಿತಕ್ಕೆ ತಗೊಳ್ಬೇಕು ಅಂತೇಳಿ ಅದೇ ರೀತಿ ಹಿಡಿತಕ್ಕೆ ತೆಗೆದುಕೊಂಡಿದ್ರು. 2016ರಲ್ಲಿ ತಗೊಂಡು ಎಲ್ಲ ತಂತಿ ಬೇಲಿ ಹಾಕಿ ಎಲ್ಲ ಮಾಡಿ ಕಾಂಪೌಂಡ್ ಹಾಕಿ ಮಾಡಿದ್ರು. ಯಾರಿಗೂ ಒಳಗಡೆ ಅಲೋ ಮಾಡಿರಲಿಲ್ಲ. ಆದರೆ 2017ರಲ್ಲಿ ಮತ್ತೆ ತಿರ್ಗಾ ಅನಂತ ಸ್ವಾಮಿ ಅಂತಕ್ಕಂಥವ್ರು ಅಪೀಲ್ ಹೋದಾಗೂ ಕೂಡ ಅವರು ಭೂ ನ್ಯಾಯ ಮಂಡಳಿಗೆ ಹೋದ್ರು. ಭೂ ನ್ಯಾಯ ಮಂಡಳಿಲೂ ಅವ್ರ ಪರವಾಗಿ ಆಗಲಿಲ್ಲ. ಸ್ಟೇಟಸ್ ಕೋ ಮೇಂಟೈನ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಆರ್ಡ್ರಲ್ಲಿದೆ. ಸ್ಟೇಟಸ್ನ ಮೇಂಟೈನ್ ಮಾಡಬೇಕು ಅಂತಕ್ಕಂಥ ಆರ್ಡ್ರೂ ಕೂಡ ಇವತ್ತು ಇದೆ. ನನ್ನ ಹತ್ರ ಕಾಪಿ ಇದೆ, ತಮ್ಗಳಿಗೆ ಅದನ್ನು ಕೂಡ ಕೊಡ್ತೇನೆ. ಯಾಕಂತ ಹೇಳಿದ್ರೆ ಇದು 24 ಎಕರೆ 37 ಗುಂಟೆ ಇರ್ತಕ್ಕಂಥದ್ದು. ಸರ್ವೆ ನಂಬರ್ 47ರಲ್ಲಿ ಇದು ಸರ್ಕಾರಿ ಲ್ಯಾಂಡು. ಸರ್ಕಾರಿ ಲ್ಯಾಂಡ್ನ ಯಾರೋ ಬಂದು ಕಬಳಿಸೋದನ್ನು ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಬಿಡೋದು ಇಲ್ಲ ಮುಂದೆನೂ ಕೂಡ. ಆ ದೃಷ್ಟಿಯಿಂದ ಸರ್ಕಾರದ ಗಮನಕ್ಕೆ ಈಗ ಆಲ್ರೆಡಿ ತಂದಿದ್ದೀವಿ ನಾವು. ಇದೇ ಕೃಷ್ಣ ಬೈರೇಗೌಡರು ನಾನು ಫೋನ್ ಮುಖಾಂತರ ಮಾತನಾಡಿದ್ದೇನೆ. ಆದರೆ ಡೈರೆಕ್ಟಾಗಿ ಬಂದು ಭೇಟಿ ಮಾಡು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಭೇಟಿ ಮಾಡ್ತೀನಿ. ಆದರೆ ವಿಜಯನಗರ ಕ್ಷೇತ್ರದ ಶಾಸಕರಿಗೂ ಕೂಡ ನಾವು ಇದರ ಗಮನಕ್ಕೆ ಹರಿಸಿದ್ದೀವಿ. ಆದರೂ ಕೂಡ ಯಾವುದೇ ರೀತಿಯೂ ಯಾವುದೇ ಒಂದು ಕಾನೂನು ತೆಗೆದುಕೊಳ್ತಿಲ್ಲ. ಆ ದೃಷ್ಟಿಯಿಂದ BBMP ಅವ್ರಿಗೂ ಕೂಡ ಹೇಳಿದ್ದೀವಿ. BBMP ಅವರು ಸುಮ್ಮನೆ ತಾರತಮ್ಯ ಮಾಡ್ತಾ ಇದ್ದಾರೆ, ಮತ್ತೆ ಸಬೂಬು ಹೇಳ್ತಾರೆ. ಸರ್, ಇದು 2016ರಲ್ಲಿ ಕೋರ್ಟೇ ಕೂಡ ಇವರಿಗೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಬೆಂಗಳೂರಿನಲ್ಲಿ ಸಾಕಷ್ಟು ಸರ್ಕಾರಿ ಜಾಗಗಳನ್ನ ಎಂಕ್ರೋಚ್ಮೆಂಟ್ ಮಾಡ್ಕೊಳ್ಳಲಾಗಿದೆ. ಈ ಜಾಗದ ಬಗ್ಗೆ ಈಗ ಕಂಪ್ಲೇಂಟ್ ಮಾಡಲಾಗಿತ್ತು. ಕಂಪ್ಲೇಂಟ್ ಆದ್ಮೇಲೆ ಏನಾಯ್ತು, ಏನ್ ಕಥೆ ಈ ಜಾಗದ್ದು ಸುಚಿತ್ರಾ? ಇನ್ನು ನಾಯಂಡಹಳ್ಳಿ ಸಮೀಪದ ಪಂತರಪಾಳ್ಯ ಗ್ರಾಮದಲ್ಲಿ ಅಂದ್ರೆ ಸರ್ವೆ ನಂಬರ್ 47ರಲ್ಲಿ ಇರುವಂತಹ ಸರ್ಕಾರಿ ಜಾಗವನ್ನ ಇದೀಗ ಖಾಸಗಿ ವ್ಯಕ್ತಿಗಳು ಆ ಒಂದು ಜಾಗವನ್ನ ಭೂ ಕಬಳಿಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಬಗ್ಗೆ ಆರೋಪ ಕೇಳಿ ಬಂದಿರುವಂತದ್ದು. ಈ ಒಂದು ಪಂತರಪಾಳ್ಯ ಗ್ರಾಮದಲ್ಲಿ 24 ಎಕರೆ 37 ಗಂಟೆ ಸರ್ಕಾರಿ ಜಾಗ ಇರುತ್ತೆ. ಅದನ್ನ ಇದೀಗ ಅಧಿಕಾರಿಗಳ ಶ್ರೀರಕ್ಷೆ ಮೇರೆಗೆ ಖಾಸಗಿ ವ್ಯಕ್ತಿಗಳು ಆ ಒಂದು ಜಾಗದಲ್ಲಿ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದು. ಈ ಹಿಂದೆನೂ ಕೂಡ 2016ರಲ್ಲಿ ಸರ್ಕಾರ ಒತ್ತುವರಿಯಾಗಿದ್ದಂತಹ ಜಾಗವನ್ನ ತೆರವುಗೊಳಿಸಿತ್ತು. ಮತ್ತೆ ಅದೇ ಜಾಗಕ್ಕೆ ಇದೀಗ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡ್ಲಾಗ್ತಾ ಇದೆ. ಜೊತೆಗೆ ರಾಮಣ್ಣ ಅನ್ನೋರು ಕೂಡ ಲೋಕಾಯುಕ್ತ ಹಾಗೆ GBA ಅಧಿಕಾರಿಗಳಿಗೆ ಒಂದು ದೂರನ್ನ ಕೂಡ ದಾಖಲು ಮಾಡಿದ್ರು. 2021ರಲ್ಲಿ ಲೋಕಾಯುಕ್ತಕ್ಕೂ ಕೂಡ ದೂರನ್ನ ದಾಖಲು ಮಾಡಿದ್ರು. ಆದ್ರೆ ಇದರಿಂದ ಯಾವುದೇ ರೀತಿ ಒಂದು ಸೊಲ್ಯೂಷನ್ ಆಗ್ಲಿ ಏನು ಕೂಡ ಕಂಡು ಬಂದಿಲ್ಲ. ಆದ್ರೆ ಇದೀಗ ಮತ್ತೆ ಖಾಸಗಿ ವ್ಯಕ್ತಿಗಳು ಈ ಒಂದು ಏನು ಜಾಗವನ್ನ ಭೂ ಕಬಳಿಕೆಯನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಅಲ್ಲಿನ ಸ್ಥಳೀಯರು ಹೇಳುವಂತದ್ದು ಈ ಒಂದು ಸ್ಥಳವನ್ನ ಇಲ್ಲಿನ ಜನರು ಯಾವಾಗ್ಲೂ ಕೂಡ ವಾಕಿಂಗ್ ಬರ್ತಾ ಇರ್ತಾರೆ, ಮಕ್ಕಳುಗಳು ಇದ್ದಾರೆ. ಇಲ್ಲಿ ಯಾವುದೇ ರೀತಿಯ ಒಂದು ಏನು ಪಾರ್ಕ್ ಆಗ್ಲಿ ಅಥವಾ ಕ್ರಿಕೆಟ್ ಕ್ರೀಡಾಂಗಣ ಆಗ್ಲಿ ಯಾವುದೇ ಇಲ್ಲ. ಈ ಒಂದು ಜಾಗವನ್ನ ಈ ರೀತಿಯಾಗಿ ಕಬಳಿಕೆ ಮಾಡ್ಕೊಳ್ತಾ ಇರೋದು ನಿಜಕ್ಕೂ ಕೂಡ ಈ ಒಂದು ಸ್ಥಳೀಯರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಓಕೆ, ಆಲ್ ರೈಟ್ ಸುಚಿತ್ರಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.